ಆಪ್ಕಿ ಅದಾಲತ್ನಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೇಲಿರುವ ಆರೋಪವೆಂದರೆ ಇವರು ದೇಶದ ದುಶ್ಮನ್ಗಳಿಗೆ ಸಾಥ್ ನೀಡುತ್ತಾರೆ ಎಂಬುದು. ಅರವಿಂದ್ ಅವರೇ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಏನ್ ಹೇಳ್ತಾರೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಮತ್ತೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರ ಭಾಷೆ ಒಂದೇ ಆಗಿದೆ. ಇಮ್ರಾನ್ ಖಾನ್ ಏನ್ ಹೇಳ್ತಾರೋ ಅದನ್ನ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ, ಕೇಜ್ರಿವಾಲ್ ಏನ್ ಹೇಳಿದ್ರು ಅದನ್ನ ಇಮ್ರಾನ್ ಖಾನ್ ಹೇಳ್ತಾರೆ. ಅವರು ಕೂಡ ಸಾಕ್ಷಿ ಕೇಳ್ತಾರೆ, ಇವರು ಕೂಡ ಸಾಕ್ಷಿ ಕೇಳ್ತಾರೆ, ಏನೇನೋ ಹೇಳ್ತಾರೆ. ಡೆಲ್ಲಿ ಚುನಾವಣೆಯಲ್ಲಿ ಅವ್ರದ್ದೇನು ನಡೀತಾ ಇಲ್ಲ ಅಂದ ತಕ್ಷಣ ಅವರು ಇಮ್ರಾನ್ ಖಾನ್ ಅವ್ರನ್ನ ಕರೀತಾರೆ, ಪಾಕಿಸ್ತಾನ್ನ ಕರೀತಾರೆ. ಅವ್ರ ಹತ್ರ ಮಾತಾಡೋದಕ್ಕೆ ಬೇರೆ ಯಾವುದೇ ವಿಷಯ ಇಲ್ಲ. ಇಲ್ಲ, ಇಮ್ರಾನ್ ಖಾನ್ ಅವರ ಮಂತ್ರಿ ಫವಾದ್ ಖಾನ್ ಅವರು ಹೇಳಿದ್ರಂತೆ ದಿಲ್ಲಿನಲ್ಲಿ ಮೋದಿ ಅವರನ್ನ ಸೋಲ್ಸಿ ಅಂತ. ನಾನು ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ನೋಡಿ. ನಾನು ಅವ್ರಿಗೆ ಹೇಳ್ದೆ, ಮೋದಿಜಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಅವರು ನನಗೂ ಕೂಡ ಪ್ರಧಾನಮಂತ್ರಿಗಳೇ. ಮತ್ತೆ ನಮ್ಮ ದೇಶದ ಚುನಾವಣೆ ಅದು ನಮ್ಮ ಆಂತರಿಕ ವಿಷಯ. ಯಾವ ದೇಶ ಇಡೀ ಜಗತ್ತಿನಲ್ಲೇ ಆತಂಕವಾದಕ್ಕೆ ಹೆಸರುವಾಸಿಯಾಗಿದೆಯೋ ಆ ದೇಶ ನಮಗೆ ಸಲಹೆ ಕೊಡೋದಕ್ಕೆ ಲಾಯಕ್ಕಲ್ಲ. ನಮ್ಮ ಆಂತರಿಕ ವಿಷಯಗಳಲ್ಲಿ ಅವರು ಮೂಗು ತೋರಿಸೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದೀನಿ. ಆದ್ರೆ ನೋಡಿ, ಇವತ್ತು ನೀವು ಹೀಗೆ ಹೇಳ್ತಾ ಇದ್ದೀರಿ, ಆದ್ರೆ 6 ತಿಂಗಳ ಹಿಂದೆ ಮೋದಿ ಅವ್ರ ಬಗ್ಗೆ ನೀವು ಏನ್ ಹೇಳಿದ್ರಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. मोदी ने पाकिस्तानियों के साथ सेटिंग कर रखी है, मोदी ने आतंकवादियों के साथ सेटिंग कर रखी है, उसकी पोल खोलने की जरूरत है। आज जब आप गांव के अंदर में जाओगे, कुछ लोग भ्रमित हैं, कुछ लोग कहते हैं मोदी राष्ट्रवादी है, कुछ लोग कहते हैं मोदी देशभक्त है। आज आपकी जिम्मेदारी है जाके कहना कि मोदी जैसे बड़ा देशद्रोही कोई नहीं है। ಓಹೋ, ಪ್ರಧಾನಮಂತ್ರಿ ಆಗಿದ್ದಾಗ್ಲೂ ಅವರು ಪಾಕಿಸ್ತಾನದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ನೀವು ಹೇಳ್ತಿದ್ರಿ ನೋಡಿ. ಅದು ನಮ್ಮಿಬ್ಬರ ನಡುವಿನ ವಿಷಯ. ಆದರೆ ಅದು ದೇಶದ ವಿಷಯ. ಚುನಾವಣೆ ಸಂದರ್ಭದಲ್ಲಿ ಅವರು ನನ್ನ ಬಗ್ಗೆ ಏನೋ ಹೇಳ್ತಾರೆ, ನಾನು ಅವ್ರ ಬಗ್ಗೆ ಏನೋ ಹೇಳ್ತೀನಿ. ಆದರೆ ನಮ್ಮ ಚುನಾವಣೆಯಲ್ಲಿ ಪಾಕಿಸ್ತಾನದವರು ಮೂಗು ತೋರಿಸುವಂಥದ್ದು ನಡೀಬಾರ್ದು. ಅದಕ್ಕೆ ನಾನು ಒಪ್ಪೋದಿಲ್ಲ. ನೋಡಿ, ಅಮಿತ್ ಶಾ ಅವರು ಕೂಡ ನನ್ನ ಬಗ್ಗೆ ಏನು ಬೇಕಿದ್ರು ಹೇಳ್ಬೋದು. ನಾನು ಅಮಿತ್ ಶಾ ಅವ್ರಿಗೆ ಏನು ಬೇಕಿದ್ರು ಹೇಳ್ಬೋದು, ಮನೋಜ್ ತಿವಾರಿ ಅವ್ರಿಗೆ ಏನು ಬೇಕಿದ್ರು ಹೇಳ್ಬೋದು. ಆದರೆ ಪಾಕಿಸ್ತಾನದವರು ನಮ್ಮ ಬಗ್ಗೆ ಏನು ಕೂಡ ಹೇಳಬಾರ್ದು. ಇದು ನಮ್ಮ ನಡುವಿನ ವಿಷಯ. ಪಾಕಿಸ್ತಾನ ಜೊತೆ ಸೆಟ್ಟಿಂಗ್ ಇದೆ ಅಂತ ನೀವು ಹೇಳಬಹುದಾ? ನೋಡಿ, ವಿಷಯ ಏನು ಅಂದರೆ, ನೀವಿಲ್ಲಿ ಏನು ಕ್ಲಿಪ್ ತೋರಿಸಿದ್ರಲ್ಲ, ಆ ಕ್ಲಿಪ್ನ ಮೊದಲು ಮತ್ತು ಆಮೇಲೆ ಏನು ಹೇಳಿದ್ದೀನೋ ಅದನ್ನು ನಾನು ಒಂದು ಪರ್ಟಿಕ್ಯುಲರ್ ಕಾಂಟೆಕ್ಸ್ಟಲ್ಲಿ ಹೇಳಿರೋದು. ನೋಡಿ, ನನ್ನ ಪ್ರಕಾರ ಚುನಾವಣೆ ಅಂದಾಗ ಈ ರೀತಿ ಆರೋಪ ಪ್ರತ್ಯಾರೋಪ ಇದೆಲ್ಲ ನಡೆಯೋದು ಸಹಜ. ಆದರೆ ಅದು ಪಾರ್ಟಿಗಳ ನಡುವೆ ನಡೆಯುವಂಥದ್ದು. ಭಾರತೀಯ ಜನತಾ ಪಾರ್ಟಿ ಇದೆ, ಕಾಂಗ್ರೆಸ್ ಇದೆ, ಆಮ್ ಆದ್ಮಿ ಪಾರ್ಟಿ ಇದೆ. ಈ ಎಲ್ಲ ಪಾರ್ಟಿಗಳು ಈ ದೇಶದ ಒಂದು ಭಾಗ. ನಾವು ಇನ್ನೊಬ್ಬರ ಶತ್ರುಗಳಲ್ಲ, ನಾವು ವಿರೋಧಿಗಳು, ವಿಪಕ್ಷಗಳು. ಆದರೆ ಪಾಕಿಸ್ತಾನದ ವಿಷಯ ಬಂದಾಗ ನಾವೆಲ್ಲ ಒಂದಾಗಬೇಕು. ನಾವೆಲ್ಲ ಒಂದಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಡ್ತೀವಿ. ಆದರೆ ಪಾಕಿಸ್ತಾನ ನಡುವೆ ಬಾಯಿ ಹಾಕಿ ಅವ್ರನ್ನ ಗೆಲ್ಸಿ ಇವ್ರನ್ನ ಗೆಲ್ಸಿ ಅಂತ ಹೇಳೋದು ಅದು ನಡೆಯೋದಿಲ್ಲ. ಪಾಕಿಸ್ತಾನ ನಡುವೆ ಮೂಗು ತೋರಿಸೋ ಹಾಗಿಲ್ಲ. ಅಮಿತ್ ಶಾ ಏನ್ ಬೇಕಾದ್ರೂ ಹೇಳ್ಬೋದು ಅಂತ ನೀವು ಹೇಳ್ತೀರಿ. ಅವ್ರು ಏನು ಹೇಳಿದ್ರು ಅಂತ ನಾನು ಹೇಳ್ತೀನಿ. ಅಮಿತ್ ಶಾ ಹೇಳ್ತಾರೆ, 2 ವರ್ಷಗಳ ಹಿಂದೆ JNUನಲ್ಲಿ ಭಾರತ ತುಂಡು ತುಂಡಾಗುತ್ತೆ ಅಂತ ಘೋಷಣೆ ಮೊಳಗ್ತಾ ಇದ್ವು. ಮೋದಿ ಅವರು ಘೋಷಣೆ ಕೂಗ್ತಾ ಇದ್ದವ್ರನ್ನ ಜೈಲಿಗೆ ಹಾಕ್ಸಿದ್ರು. ಈಗ ಕೇಜ್ರಿವಾಲ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಅವರಿಗೆ ದೊಡ್ಡ ಅನ್ಯಾಯ ಆಗಿದೆ. ನಾನು ಯಾವಾಗ ಹೋಗಿದ್ದೆ? JNU ಹೋಗಿದ್ರೆ ಅವ್ರ ಕನ್ಸಲ್ ಹೋಗಿದ್ದೆ ಅನ್ಸುತ್ತೆ. ಇತ್ತೀಚೆಗೆ ಅಮಿತ್ ಶಾ ಅವ್ರಿಗೆ ಬೆಳಗಿನ ಜಾವ ಬೀಳೋ ಕನ್ಸಲ್ಲಿ ನಾನು ಇದ್ದೇ ಇರ್ತೀನಿ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ. ಅವರು ಜನವರಿ 14, 2019 ಪೊಲೀಸ್ನವರು ಈ ವಿಚಾರವಾಗಿ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ದೆಹಲಿ ಸರ್ಕಾರದ ಅನುಮತಿ ಪಡ್ಕೊಂಡಿದ್ರು ದೇಶದ್ರೋಹದ ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ, ಕನ್ನಯ್ಯ ಕುಮಾರ್ ಮತ್ತೆ ಅವರ ಸಹಚರರ ವಿರುದ್ಧವಾಗಿ. ಆದ್ರೆ ಇವತ್ತಿನ ತನಕ ಅನುಮತಿನೇ ಕೊಟ್ಟಿಲ್ಲ. ಆ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ 3.5 ವರ್ಷ ಯಾಕೆ ಬೇಕಾಯ್ತು ಅವ್ರಿಗೆ? ಇಲ್ಲ, ನಿಮಗೆ ವಿಡಿಯೋ ಇತ್ತು ಅವ್ರಿಗೆ. 2 ವರ್ಷ ಯಾಕೆ ಬೇಕಾಯ್ತು? ನೋಡಿ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ವಿಡಿಯೋ ಅವೈಲೇಬಲ್ ಇತ್ತು, ಅದರಲ್ಲಿ ಅವರು ಏನು ಆರೋಪ ಮಾಡ್ತಿದ್ದಾರೋ ಅದನ್ನೆಲ್ಲ ಹೇಳಿದ್ರು. ವಿಡಿಯೋ ಪ್ರೂಫ್ ಇತ್ತಲ್ಲ, ಚಾರ್ಜ್ ಶೀಟ್ 4 ದಿನದಲ್ಲೇ ಹಾಕ್ಬೋದಿತ್ತು. 3.5 ವರ್ಷ ತನಕ ಈ ಚಾರ್ಜ್ ಶೀಟ್ನ ಇಟ್ಕೊಂಡು ಅವ್ರು ಏನು ಮಾಡ್ತಿದ್ರು? ಅವ್ರ ಜೊತೆ ಇವ್ರು ಸೇರಿದ್ದಾರೆ. ಮುಂದಿನ ಸರಿ ಆಪ್ಕೆ ಅದಾಲತ್ಗೆ ಅವ್ರು ಬಂದರೆ ನೀವು ಅವ್ರನ್ನ ಪ್ರಶ್ನೆ ಕೇಳಿ, ಕೇಜ್ರಿವಾಲ್ ನಿಮ್ಮ ಮೇಲೆ ಈ ರೀತಿ ಆರೋಪ ಮಾಡಿದ್ರು, ಅವ್ರ ಜೊತೆ ಸೇರಿದ್ದೀರಾ ಅಂದ್ರು ಅಂತ. 3.5 ವರ್ಷ ಯಾಕೆ ತಡ ಮಾಡಿದ್ರಿ ಅಂತ ಕೇಳಿ ನೀವು. ಆದ್ರೆ ನೀವಿವತ್ತು ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಜನವರಿ 14, 2019 ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದಾಗ
ಅದರ ನಂತರ ನೀವು ಕಾನೂನು ಅಭಿಪ್ರಾಯ ತೆಗೆದುಕೊಳ್ತಾ ಇದ್ದೀರಿ. ಅಲ್ಲ, ಅವ್ರು 3.5 ವರ್ಷ ತಗೊಂಡಿದ್ದಾರೆ, ನಾವೊಂದು ಸ್ವಲ್ಪ ಟೈಮ್ ತಗೋಬಾರ್ದಾ? ಅಲ್ಲ, ಸೀರಿಯಸ್ ಆಗಿ ಹೇಳಬೇಕು ಅಂದ್ರೆ 13 ಸಲ ಇದರ ವಿಚಾರಣೆಯನ್ನ ಮುಂದೂಡಲಾಗಿದೆ. ನೋಡಿ, ಸೀರಿಯಸ್ ನೋಟಲ್ಲಿ ನಿಮಗೆ ಹೇಳಬೇಕು ಅಂದ್ರೆ ಈ ಇಶ್ಯೂ ಏನಿದೆ ಇದರಲ್ಲಿ ಪರ್ಮಿಷನ್ ಕೊಡೋದ್ರ ಬಗ್ಗೆ ನಮ್ಮ ಯಾವುದೇ ರೋಲ್ ಕೂಡ ಇಲ್ಲ. ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಇಂಡಿಪೆಂಡೆಂಟ್ ಆಗಿರುವಂಥದ್ದು, ಅದು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ನ ತಗೊಳುತ್ತೆ. ಅದರಲ್ಲಿ ಅವರು ಲಾಯರ್ಸ್ನ ಸಲಹೆ ತಗೋತಾ ಇದ್ದಾರೆ, ಬೇರೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ಚುನಾವಣೆ ಸಂದರ್ಭದಲ್ಲಿ ಅವ್ರ ವಿಷಯನ ಎತ್ತಿರೋದಕ್ಕೆ ನಾನು ಕೂಡ ಅದ್ರ ಬಗ್ಗೆ ಎನ್ಕ್ವೈರ್ ಮಾಡಿದೆ. ಇದ್ರ ಬಗ್ಗೆ ಆದಷ್ಟು ಬೇಗ ನಿರ್ಣಯ ತಗೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇದರಲ್ಲಿ ಆದರೆ ನಮ್ಮ ಪಾತ್ರ ಏನೂ ಇಲ್ಲ, ನಮ್ಮ ರೋಲೇ ಏನೂ ಇಲ್ಲ. ಶಾಹೀನ್ ಬಾಗ್ದಲ್ಲಿ ನಿಮ್ಮ ಯಾವ ಪಾತ್ರನೂ ಇಲ್ಲ? ಖಂಡಿತ ಇಲ್ಲ. ನಾವು ಶಾಹೀನ್ ಬಾಗ್ ಜೊತೆ ನಿಲ್ತೀವಿ ಅಂತ ಮನೀಶ್ ಸಿಸೋಡಿಯಾ ಹೇಳಿದ್ರು. ನಾನು ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಮೊದಲನೇ ವಿಷಯ, ಈ ದೇಶದ ಏಕತೆ, ಅಖಂಡತೆ, ಒಗ್ಗಟ್ಟಿನ ಬಗ್ಗೆ ಯಾರು ನಿಂತಿದಾರೋ ಅವ್ರ ಜೊತೆ ಕೇಜ್ರಿವಾಲ್ ನಿಂತಿರ್ತಾನೆ. ಮತ್ತೆ ಈ ದೇಶನ ವಿಭಜಿಸೋದ್ರ ಬಗ್ಗೆ, ಈ ದೇಶದಲ್ಲಿ ದ್ವೇಷವನ್ನು ಬಿತ್ತೋದ್ರ ಬಗ್ಗೆ, ಈ ದೇಶವನ್ನು ತುಂಡು ತುಂಡಾಗಿ ಕತ್ತರಿಸೋದ್ರ ಬಗ್ಗೆ ಯಾರು ಮಾತಾಡ್ತಾರೆ ಅವರ ದೊಡ್ಡ ಶತ್ರು ಅಂದರೆ ಈ ಕೇಜ್ರಿವಾಲೇ. ಇನ್ನೊಂದು ವಿಷಯ, ಶಾಹೀನ್ ಬಾಗಿಂದ ಸಾಕಷ್ಟು ಜನ ನಮ್ಮ ಹತ್ರ ಬಂದಿದ್ದಾರೆ. ಅವ್ರ ಅಂಗಡಿಗಳನ್ನು ಮುಚ್ಚಲಾಗಿದೆ ಅಂತ ನನ್ನ ಹತ್ರ ಹೇಳಿದ್ರು, ರಸ್ತೆಗಳನ್ನು ಮುಚ್ಚಲಾಗಿದೆ ಅಂತ ಹೇಳಿದ್ರು, ಆಂಬ್ಯುಲೆನ್ಸ್ ಕೂಡ ಹೋಗೋದಕ್ಕಾಗ್ತಿಲ್ಲ. ಒಂದಿನ ಆಂಬ್ಯುಲೆನ್ಸ್ ಕೂಡ ನಿಂತು ಹೋಗಿತ್ತು, ಮಕ್ಕಳ ಸ್ಕೂಲ್ ಬಸ್ ಕೂಡ ಹೋಗ್ತಿಲ್ಲ, ಅವರ ಎಕ್ಸಾಮ್ಸ್ ಇನ್ನೇನು ಹತ್ರದಲ್ಲೇ ಇದೆ, ಮಕ್ಳಿಗೆ ತುಂಬ ಕಷ್ಟ ಆಗ್ತಿದೆ, ರೋಡ್ಗಳನ್ನ ಬಂದ್ ಮಾಡಲಾಗಿದೆ. ಅವ್ರು ನನ್ನ ಹತ್ರ ನೀವು ಗೃಹ ಮಂತ್ರಿಗಳ ಹತ್ರ ಮಾತಾಡಿ, ಅವ್ರು ಬಂದು ಈ ಸಮಸ್ಯೆನ ಬಗೆಹರಿಸ್ಲಿ, ಮಾತಾಡ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾನು ಯಾಕೆ ತೆಗೆಸ್ಬಾರ್ದು? ನನ್ನ ಕೈಯಲ್ಲಿ ಏನೂ ಇಲ್ಲ ನೋಡಿ, ನನ್ನ ಹತ್ರ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಇಲ್ಲ, ಅದೆಲ್ಲ ಅವ್ರ ಕೈಲಿರೋದು. ನಾನು ನಿನ್ನೆ ನಿಮ್ಮ ಚಾನಲಲ್ಲೇ ನೋಡಿದೆ, ನಿಮ್ಮ ಒಬ್ಬ ಪತ್ರಕರ್ತ ಅಲ್ಲಿಗೆ ಹೋಗಿದ್ರು, ಆ ಜಾಗ ಸೌರವ್ ಶರ್ಮಾ, ಅಲ್ಲಿ ಒಂದು 3-4 ಗಂಟೆ ಅವ್ರು ಕಳೆದ್ರು ಅನ್ಸುತ್ತೆ. ಅವರು ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ರು ಅಮಿತ್ ಶಾ ಅವ್ರು ಬಂದು ನಮ್ಮ ಹತ್ರ ಮಾತಾಡಬೇಕು ಅಂತ. ಅಮಿತ್ ಶಾ ಅವ್ರು ಅಲ್ಲಿಗೆ ಹೋಗ್ಬೇಕಲ್ವಾ? CA NRC ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ಸಂಶಯಗಳಿವೆ ಮಾತಾಡಿ ಅದನ್ನೆಲ್ಲ ಅವ್ರ ಬಗೆಹರಿಸ್ಬೇಕು. ನಮ್ಮ ದೇಶದ ಗೃಹ ಮಂತ್ರಿ ಒಂದು ರಸ್ತೆ ತಡೆನ ನಿಲ್ಸಕ್ಕಾಗಿಲ್ಲ ಅಂದ್ರೆ ಇನ್ನೇನು ಕೆಲಸ ಮಾಡ್ತಾರೆ ಹೇಳಿ? ನೋಡಿ, ಈ ಆರೋಪನ ಯಾಕೆ ಹೊರಿಸ್ತಾರೆ ಅಂದ್ರೆ, ಪೊಲೀಸ್ನವರು ಶರ್ಜಿಲ್ ಇಮಾಮ್ನ ಅರೆಸ್ಟ್ ಮಾಡಿದ್ರು. 48 ಗಂಟೆ ಬೇಕಾಯ್ತು ಅವ್ರಿಗೆ. ಅದೇ ದಿಲ್ಲಿ ಪೊಲೀಸ್ ನಮ್ಮ ಅಂಡರಲ್ಲಿ ಇದ್ದಿದ್ರೆ 2 ಗಂಟೆಲಿ ಅರೆಸ್ಟ್ ಮಾಡಿಸ್ತಾ ಇದ್ದೆ ಅವನ್ನ. ನೀವು ಹೋಮ್ ಮಿನಿಸ್ಟರ್ ಹತ್ರ ಡಿಮ್ಯಾಂಡ್ ಮಾಡಿದ್ರೆ ಅರೆಸ್ಟ್ ಮಾಡಿ ಅಂತ ಮಾಡಿದ್ರು. ಆದ್ರೆ ಡಿಮ್ಯಾಂಡ್ ಮಾಡಿದಕ್ಕೆ ಮಾಡಿದ್ರು, ನಾವು ಹೇಳಿ ಅಂತ ಕಾಯ್ತಾ ಇದ್ರು. ನಿಮ್ಮೇಲೆ ಆರೋಪ ಯಾಕೆ ಹೊರಿಸ್ತಾರೆ ಅಂದ್ರೆ, ನಿಮ್ಮ ಪಕ್ಷದ ಶಾಸಕರು ಅನ್ನೋ ಕಾರಣಕ್ಕೆ. ಅಮಾನುಲ್ಲಾ ಖಾನ್ ಅವರು ಶರ್ಜಿಲ್ ಜೊತೆ ಕಾಣಿಸ್ಕೊಂಡಿದ್ರು. ಶರ್ಜಿಲ್ ಹೇಳ್ತಾ ಇದ್ರು ಅಸ್ಸಾಂನ ಬೇರ್ಪಡಿಸ್ಬೇಕು. ಅವ್ರು ಹೇಳ್ತಾರೆ ದಿಲ್ಲಿ ಜನರಿಗೆ ಹಾಲನ್ನು ನಿಲ್ಲಿಸಬೇಕು, ದಿಲ್ಲಿ ಜನರಿಗೆ ನೀರನ್ನು ನಿಲ್ಲಿಸಬೇಕು, ಈ ದೇಶನ ವಿಭಜನೆ ಮಾಡಬೇಕು ಅಂತಾರೆ. ನಾವು ಆ ಕೂಡಲೇ ಹೇಳಿದ್ವಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವೇ ಹೇಳಿದ್ವಿ. ಆದ್ರೆ ನಿಮ್ಮ ಪಕ್ಷದ ಶಾಸಕರಿಗೆ ಹೀಗೆ ಮಾಡಿ ಅಂತ ನೀವು ಹೇಳಿಲ್ವಾ? ನಾನು ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋನ ತಂದಿದ್ದು ಒಳ್ಳೇದೇ ಆಯ್ತು, ನೀವು ಕೇಳಿದ್ರಿ. ನೋಡಿ, ಇದು ಜಗಳ ಆಡ್ತಾ ಇದಾರಲ್ಲ ಅವರು, ಮೈ ಕಿತ್ಕೊಂಡು ಮಾತಾಡ್ತಿದ್ದಾರೆ ನೋಡಿ. ಈಗ ತಾನೇ ಕಿತ್ಕೊಂಡ್ರಲ್ಲ ನೋಡಿ, ಇದು ಶಹನ್ ಬಾಗ್ನ ಜಾಗ, ಎಷ್ಟೊಂದು ಜನ ಸೇರಿದ್ದಾರೆ ಅಲ್ಲಿ. ಸ್ಟೇಜಲ್ಲಿ ಅವರು ನಿಂತಿದ್ದಾರೆ, ಇವರು ನಿಂತಿದ್ದಾರೆ, ಮೈ ಕಿತ್ಕೊಂಡು ಬೇರೆ ಮಾತಾಡ್ತಿದ್ದಾರೆ. ಅವ್ರು ಏನೋ ಹೇಳೋದಕ್ಕೆ ಪ್ರಯತ್ನ ಪಟ್ರು, ಆದ್ರೆ ಮೈ ಕಿತ್ಕೊಂಡು ಅವ್ರಿಗೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ನೋಡಿ ನೀವೇ ಬೇಕಿದ್ರೆ ನೋಡಿ. ನಿಮ್ಮ ಪಕ್ಷದ ಶಾಸಕರಾದಂತ ಅಮಾನುಲ್ಲಾ ಖಾನ್ ಅವರು ಶರ್ಜಿಲ್ ಜೊತೆ ಕಾಣಿಸ್ಕೊಂಡಿದ್ರು. ನೋಡಿ, ಶರ್ಜಿಲ್ ಹೇಳ್ತಾರೆ ಈ ದೇಶನ ಇಬ್ಬಾಗ ಮಾಡಿ ಅಂತ. ನೋಡಿ, ಒಂದ್ ವೇಳೆ ಅವ್ರು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಪೊಲೀಸ್ ಇಮಿಡಿಯೇಟ್ ಆಗಿ FIR ಮಾಡಬೇಕಿತ್ತು. ಪೊಲೀಸ್ ಅವರು ಶಹೀನ್ ಬಾಗಲ್ಲಿ FIR ಏನ್ ಮಾಡಿದ್ದಾರೆ ಅದರಲ್ಲಿ ಅಮಾನತ್ ಅವರ ಹೆಸರಿಲ್ಲ. ಅಮಾನತ್ ಏನಾದರೂ ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ, FIR ಮಾಡಿ, ಅವ್ರನ್ನ ಜೈಲಿಗೆ ಕಳಿಸಿ. ಯಾರು ಬೇಡ ಅಂದಿದ್ದಾರೆ? ಒಂದ್ ವೇಳೆ ನೀವು ಬಿಜೆಪಿ ಸಂಸದರ ಮಾತನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ಭಯೋತ್ಪಾದಕ ಅಂತ. ಏನ್ ಹೇಳ್ತೀರಿ? ನಾನು ಆತಂಕವಾದಿ ತರ ಕಾಣಿಸ್ತೀನಾ? ನೋಡಿ, ಮೊನ್ನೆ ಅವ್ರು ಹೇಳಿದ್ರು, ಅವರ ಮಂತ್ರಿಗಳು ಅಥವಾ ಅವರ ನಾಯಕರು ಮೊನ್ನೆ ಹೇಳಿದ್ರು ಅನ್ಸುತ್ತೆ, ಕೇಜ್ರಿವಾಲ್ ಆತಂಕ. ಪ್ರವೇಶ್ ವರ್ಮಾ ಮತ್ತೆ ಮನೋಜ್ ತಿವಾರಿ ಇಬ್ರು ಕೂಡ. ಅವರಿಬ್ರು ನಾನು ಆತಂಕವಾದಿ ಅಂತ ಹೇಳಿದ್ರು. ನನಗೂ ಬೇಜಾರಾಯಿತು. ದಿಲ್ಲಿಯ ಪ್ರತಿಯೊಂದು ಮಗುವಿನ ಶಿಕ್ಷಣದ ಬಗ್ಗೆ ವ್ಯವಸ್ಥೆ ನಾನು ಮಾಡಿದ್ದೀನಿ. ಯಾವುದಾದ್ರೂ ಆತಂಕವಾದಿ ಮಗುವಿನ ಶಿಕ್ಷಣದ ಬಗ್ಗೆ ಯೋಚಿಸ್ತಾನ? ದಿಲ್ಲಿಯ ಯಾವುದೇ ಕುಟುಂಬದಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಉಂಟಾದರೆ ಅವರ ಚಿಕಿತ್ಸೆಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಆತಂಕವಾದಿ ಜನರಿಗೆ ಚಿಕಿತ್ಸೆ ಕೊಡಿಸ್ತಾನ? ನಾನು ದಿಲ್ಲಿಯ 40,000 ಜನರಿಗೆ ತೀರ್ಥಯಾತ್ರೆ ಮಾಡಿಸಿದ್ದೀನಿ. ಋಷಿಕೇಶ್, ಹರಿದ್ವಾರ್, ದ್ವಾರಕಾ, ಶಿರ್ಡಿ. ಆತಂಕವಾದಿ ತೀರ್ಥಯಾತ್ರೆ ಮಾಡಿಸ್ತಾನ?
ದಿಲ್ಲಿಯ ಯಾವ ಯಾವ ಸೈನಿಕರು ಬಾರ್ಡರಲ್ಲಿ ಹುತಾತ್ಮರಾಗ್ತಾರೋ ಅವರ ಕುಟುಂಬದವರಿಗೆ 1 ಕೋಟಿ ಪರಿಹಾರ ಧನ ಕೊಟ್ಟಿದ್ದೀವಿ. ಅವ್ರ ಕುಟುಂಬದ ಬಗ್ಗೆ ನಾನು ಕಾಳಜಿ ವಹಿಸಿದ್ದೀನಿ, ಅವ್ರಿಗೆ ನೆಮ್ಮದಿ ಕೊಟ್ಟಿದ್ದೀವಿ. ಯಾವ ಆತಂಕವಾದಿ ಹುತಾತ್ಮರಿಗೋಸ್ಕರ ಹೀಗೆ ಮಾಡ್ತಾನೆ ಹೇಳಿ? ಅವತ್ತು ರಾತ್ರಿ ನಾನು ವಾಪಸ್ ಮನೆಗೆ ಹೋದಾಗ ನನ್ನ ತಂದೆ ತಾಯಿ ಜೊತೆನೇ ಇರೋದು. ಪ್ರತಿದಿನ ನಾನು ಮನೆಗೆ ಹೋದಾಗ ಅವ್ರ ಜೊತೆ ಕೆಲವು ಕ್ಷಣಗಳನ್ನು ಕಳಿತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಅವ್ರಿಗೂ ತುಂಬಾ ಬೇಜಾರಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಟಿ ವಿಲಿ ಇದನ್ನೇ ತೋರಿಸ್ತಾ ಇದ್ದಾರೆ, ಕೇಜ್ರಿವಾಲ್ ಆತಂಕವಾದಿ ಅನ್ನೋದನ್ನು ಅಂತ ಹೇಳಿದ್ರು. ಅವರು ಕೇಜ್ರಿವಾಲ್ ಕಟ್ಟ ದೇಶಭಕ್ತ, ಅಂಥವ್ರನ್ನ ಆತಂಕವಾದಿ ಅಂತ ಹೇಗೆ ಹೇಳ್ತಾರೆ ಅಂತ ಕೇಳಿದ್ರು. ಈಗ ದೇಶಭಕ್ತರು ಸರ್ಜಿಕಲ್ ಸ್ಟ್ರೈಕ್ಗೆ ಪುರಾವೆ ಕೇಳ್ತಾ ಇದ್ದಾರೆ. ನಾನು ದಿಲ್ಲಿಯ ಜನತೆಗೆ ಕಳೆದ 5 ವರ್ಷಗಳಿಂದ ನಾನು ಸೇವೆ ಮಾಡಿಕೊಂಡೇ ಬಂದಿದ್ದೀನಿ. ಅವರ ಮಗನಾಗಿ ನಾನು ಸೇವೆ ಮಾಡ್ತಾ ಬಂದಿದ್ದೀನಿ. ಶಿಕ್ಷಣ, ಆರೋಗ್ಯ, ನೀರು, ವಿದ್ಯುತ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಇಡೀ ಜೀವನದ ಪ್ರತಿಯೊಂದು ಕ್ಷಣನೂ ನಾನು ಈ ದೇಶಕ್ಕೋಸ್ಕರ ಮುಡುಪಾಗಿಟ್ಟಿದ್ದೀನಿ. ಅದನ್ನು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಇನ್ಕಮ್ ಟ್ಯಾಕ್ಸಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದೆ, ಕೋಟ್ಯಂತರ ರೂಪಾಯಿ ದುಡಿಬೋದಿತ್ತು. ನಾನು ಆ ಕೆಲಸನ ಬಿಟ್ಟು ಅಣ್ಣಾ ಹಜಾರೆ ಅವರ ಆಂದೋಲನಕ್ಕೆ ಸೇರಿಕೊಂಡೆ. 2013ರಲ್ಲಿ ನಿಮಗೆ ನೆನಪಿರ್ಬೋದು, ನಾನು ಉಪವಾಸ ಸತ್ಯಾಗ್ರಹ ಮಾಡಿದ್ದೆ 2 ಬಾರಿ 15 ದಿನಗಳ ಕಾಲ. ನನಗೆ ಡಯಾಬಿಟೀಸ್ ಇದೆ. ದಿನದ 4 ಬಾರಿ ನಾನು ಇನ್ಸುಲಿನ್ ಇಂಜೆಕ್ಷನ್ ತಗೋಬೇಕು. ಯಾವುದೇ ಡಾಕ್ಟರ್ನ ಕೇಳಿ, ಯಾರಿಗೆ ಡಯಾಬಿಟೀಸ್ ಇದೆಯೋ ಅವರು ಇನ್ಸುಲಿನ್ ತಗೋತಾ ಇದ್ದಾರೋ ಅವರು 4 ಗಂಟೆ ಉಪವಾಸ ಮಾಡಿದ್ರೆ ಸತ್ತೋಗ್ತಾರೆ ಅಂತ ಹೇಳ್ತಾರೆ. ಆದರೆ ನಾನು 15 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ. ಆ ಭಗವಂತನ ದಯೆಯಿಂದ ನಾನು ಇವತ್ತಿಗೂ ಜೀವಂತವಾಗಿರೋದು. ನಾನು ದೇಶಕ್ಕೋಸ್ಕರ ನನ್ನ ಜೀವನೇ ಪಣ ಇಟ್ಟಿದ್ದೀನಿ. ಮತ್ತು ಇವ್ರು ನನ್ನ ಆತಂಕವಾದಿ ಅಂತ ಹೇಳ್ತಾರ? ನಾನು ದಿಲ್ಲಿಯ ಜನತೆ ಮುಂದೆನೇ ಈ ಪ್ರಶ್ನೆನ ಇಡ್ತೀನಿ. ಅವ್ರು ನನ್ನ ತನ್ನ ಮಗ ಅಂತ ಅನ್ಕೋತಾರೋ ಅಥವಾ ಆತಂಕವಾದಿ ಅಂತ ಅನ್ಕೋತಾರೋ? ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಅವ್ರು ಹೇಳ್ತಾರೆ, ಅರವಿಂದ್ ಕೇಜ್ರಿವಾಲ್ ಮತ್ತೆ ಅವರ ಪಕ್ಷಕ್ಕೆ ಮತವನ್ನ ಹಾಕಬೇಡಿ. ಒಂದ್ ವೇಳೆ ಅವರು ಅಧಿಕಾರಕ್ಕೆ ಬಂದ್ರೆ ಗಲಭೆಗಳಾಗತ್ತೆ ಮತ್ತೆ ದೆಹಲಿ ಸುರಕ್ಷಿತವಾಗಿರೋದಿಲ್ಲ ಅಂತ. ನೋಡಿ, ಇವ್ರ ಹತ್ರ ಮಾತಾಡೋದಿಕ್ಕೆ ಈಗ ಯಾವುದೇ ವಿಚಾರ ಇಲ್ಲ. ಅವ್ರ ಹತ್ರ ಏನೂ ಉಳ್ದಿಲ್ಲ. ನೋಡಿ, ದಿಲ್ಲಿಯ ಜನತೆ ಇವ್ರಿಗೆ MCDನ ಕೊಟ್ಟಿದ್ರು. MCD ಕೆಲಸ ನೀವು ನೋಡ್ಕೊಳ್ಳಿ ಅಂತ. ಇವತ್ತು ನೋಡ್ಬೋದು ನೀವು MCD ಕತೆ ಏನಾಗಿದೆ ಅಂತ. ಅವ್ರ ಕೈಲಿ ಒಂದೇ ಒಂದು ಜವಾಬ್ದಾರಿನ ನಿರ್ವಹಿಸೋಕ್ಕಾಗಿದೆಯಾ? ಈಗ ಅವರ ಪ್ರೈಮರಿ ಸ್ಕೂಲ್ಗಳಿವೆ, ಹೋಗಿ ನೋಡಿ ಪರಿಸ್ಥಿತಿ ಹೇಗಿದೆ ಅಂತ, ಸ್ವಚ್ಛತೆ ಹೇಗಿದೆ ಅಂತ. ನಾನು ಅಮಿತ್ ಶಾ ಅವ್ರಿಗೆ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೀನಿ. ಪ್ರತಿದಿನ ನೀವು ದಿಲ್ಲಿಯ 2 ಕೋಟಿ ಜನ ಪ್ರತಿದಿನ 5 ವರ್ಷಗಳಿಂದ ಈ ದಿಲ್ಲಿನ ಕಾಪಾಡಿದ್ದಾರೆ. ಇದನ್ನು ನಾನು ಒಬ್ಬನೇ ಮಾಡಿಲ್ಲ, ಕೇಜ್ರಿವಾಲ್ ಮಾಡಿಲ್ಲ, ಇದು ಇವರೆಲ್ಲರ ಸಹಕಾರದಿಂದ ಮಾಡಿರೋ ಅಂಥದ್ದು. ನೀವು ಪ್ರತಿದಿನ ದಿಲ್ಲಿಯ ಜನರಿಗೆ ಅವಮಾನ ಮಾಡೋದ್ರ ಬದಲಾಗಿ ನೀವು ಮಾಡಿರೋ ಒಳ್ಳೆ ಕೆಲಸನ ಹೇಳಿ. ದಿಲ್ಲಿ ಪೊಲೀಸ್ ಜವಾಬ್ದಾರಿ ತಗೊಂಡು ನಾವು ಈ ಕೆಲಸ ಎಲ್ಲ ಮಾಡಿದ್ವಿ, MCDಯಲ್ಲಿ ಈ ಕೆಲಸ ಮಾಡಿದ್ವಿ, DDಯಲ್ಲಿ ಈ ಕೆಲಸ ಮಾಡಿದ್ವಿ, ಈ ಯಾವುದೇ ವಿಚಾರ ಅವ್ರ ಹತ್ರ ಇಲ್ಲ. ಇವರು ಕೇವಲ ಹಿಂದೂ ಮುಸಲ್ಮಾನರ ವಿಷಯದ ಬಗ್ಗೆ ಚುನಾವಣೆ ಗೆಲ್ಲಬೇಕು ಅಂತ ಇದ್ದಾರಷ್ಟೇ. ಆದರೆ ದಿಲ್ಲಿ ಜನತೆ ಬಹಳ ಬುದ್ಧಿವಂತರು. ಅವ್ರಿಗೆ ಗೊತ್ತಾಗಿದೆ ಮೊದಲನೇ ಬಾರಿಗೆ ಈ ಸರ್ಕಾರ ಅವ್ರ ಬಗ್ಗೆ ಮಾತಾಡ್ತಾ ಇದೆ, ಅವರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೆ ಅನ್ನೋದು. ಅವ್ರ ಮನೆ ವಿದ್ಯುತ್, ಅವ್ರ ಮನೆ ನೀರಿನ ಬಗ್ಗೆ ಯೋಚನೆ ಮಾಡ್ತಿದೆ. 24 ಗಂಟೆ ಫ್ರೀ ವಿದ್ಯುತ್ ಕೊಟ್ಟಿದೆ. ದೇಶದ ಯಾವ ನಗರದಲ್ಲೂ 24 ಗಂಟೆ ವಿದ್ಯುತ್ ಕೊಡ್ತಾ ಇಲ್ಲ. ಅವ್ರ ಹತ್ರ ಯಾವುದೇ ವಿಚಾರ ಇಲ್ಲ. ಕೆಲವು ಬಾರಿ ಶೈನ್ ಬಾಗ್ ಅಂತಾರೆ, ಕೆಲವು ಬಾರಿ ಪಾಕಿಸ್ತಾನ ಅಂತಾರೆ, ಕೆಲವು ಬಾರಿ ಹಿಂದೂ ಮುಸ್ಲಿಂ ಅಂತಾರೆ. ಬೇಕಿರೋ ವಿಚಾರಗಳನ್ನ ಡೈವರ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರಷ್ಟೇ. ಆದರೆ ದಿಲ್ಲಿಯ ಜನತೆ ಎಲ್ಲವನ್ನೂ ಸಹ ನೋಡ್ತಾ ಇದ್ದಾರೆ. ಇವತ್ತು ನಾನು ಇನ್ನೊಂದು ವಿಡಿಯೋ ನೋಡಿದೆ, ಯಾವುದೋ TV ಚಾನಲಲ್ಲಿ ತೋರಿಸ್ತಾ ಇದ್ರು. ಒಬ್ಬ ವ್ಯಕ್ತಿಲಿ ಹೇಳ್ತಾ ಇದ್ದ, ನಾನು ಹುಡ್ದಾಗಿಂದನೇ BJP ಅವನು ಅಂತ. ಅವ್ರ ತಂದೆ ಜೈಲಿಗೆ ಹೋಗಿದ್ರಂತೆ ಎಮರ್ಜೆನ್ಸಿ ಟೈಮಲ್ಲಿ, ಜನಸಂಘದವರು. ಆದರೆ ಆತ ಹೇಳ್ತಾ ಇದ್ದ, ನನ್ನ ಮಗುವಿನ ಭವಿಷ್ಯನ ಸ್ಕೂಲಲ್ಲಿ ಬದಲಾಯಿಸಿದ್ದು ಕೇಜ್ರಿವಾಲ್ ಅಂತ. ನಾನು ಓಟ್ ಹಾಕೋದೇನಿದ್ರು ಕೇಜ್ರಿವಾಲ್ಗೆ ಅಂತಂದ. ಆಮೇಲೆ ಆ ಪತ್ರಕರ್ತ ಅವ್ರನ್ನ ಕೇಳ್ತಾರೆ, ಮತ್ತೆ ಈ ಶೈನ್ ಬಾಗ್ ಬಗ್ಗೆ ಹೇಳಿದಾಗ ಅದು 10 ದಿನದಲ್ಲಿ ಮುಗಿಯುವಂಥ ವಿಚಾರ, ಇವ್ರು ಸುಮ್ಮನೆ ಎಳಿತಾ ಇದ್ದಾರೆ ಅಂತಂದ. ಅದಾದ್ಮೇಲಿಂದ ಕೇಜ್ರಿವಾಲೇ ನಮ್ಮನ್ನು ನೋಡ್ಕೋಬೇಕು, ವಿದ್ಯುತ್ ನೀರು ಇದೆಲ್ಲ ಅವರೇ ಕೊಡೋದಲ್ವಾ ಅಂತಂದ. 10 ದಿನ ಆದ್ಮೇಲೆ ಶಾಹೀನ್ ಬಾಗ್ನ ಜನರು ಹೊರಟೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಪ್ರಕಾರ ಇದೆಲ್ಲ BJP ಅವರೇ ಮಾಡಿಸ್ತಿರೋದು, ಅವರೇ ಡ್ರಾಮಾ ಮಾಡ್ತಿರೋದು ಅಂತ ಅನ್ನಿಸ್ತಾ ಇದೆ. ನೀವು BJP ಅವ್ರ ಹತ್ರ ನನಗೆ ಮತ ಕೊಡಿ ಅಂತ ಕೇಳ್ಕೊಂಡಿದ್ದೀರಾ? ಅದಕ್ಕೆ ಕಾರಣ ಇದೆ. ನಿಮಗೆ ಗೊತ್ತಿದೆ 5 ವರ್ಷದ ಹಿಂದೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂತ. ನಾವು ತುಂಬ ಕಷ್ಟಪಟ್ಟು 5 ವರ್ಷಗಳಲ್ಲಿ ಎಲ್ಲನೂ ಸರಿ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟಿದ್ದೀವಿ. ನೀವು ಬೇರೆ ಪಾರ್ಟಿಯವ್ರಿಗೆ ಓಟ್ ಹಾಕಿದ್ರೆ ಮತ್ತೆ ಇದೆಲ್ಲ ಹಾಳಾಗತ್ತೆ. ನಾನು ನನಗೋಸ್ಕರ ಓಟ್ ಕೇಳ್ತಿಲ್ಲ, ದಿಲ್ಲಿಯ ಭವಿಷ್ಯಕ್ಕಾಗಿ, ದೇಶದ ಒಳಿತಿಗಾಗಿ ಎಲ್ಲರೂ ಸೇರಿ ಪೊರಕೆ ಗುರುತಿಗೆ ಓಟ್ ಹಾಕಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ಅದು ಬಿಟ್ಟು 5 ವರ್ಷದಲ್ಲಿ ನಾನು ಎಲ್ರಿಗೂ ಕೆಲಸ ಮಾಡಿಕೊಟ್ಟಿದ್ದೀನಿ. ನಾನು ಎಲ್ಲರ ಮುಖ್ಯಮಂತ್ರಿ, BJP ಮುಖ್ಯಮಂತ್ರಿ, ಕಾಂಗ್ರೆಸ್ನ ಮುಖ್ಯಮಂತ್ರಿ, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಮಂತ್ರಿ ಕೂಡ. ನಾನು ಎಲ್ಲರ ಮುಖ್ಯಮಂತ್ರಿ. BJP ಅವ್ರು ನನ್ನ ಹತ್ರ ಬಂದರು, ಅವ್ರಿಗೂ ಕೆಲಸ ಮಾಡಿಕೊಟ್ಟೆ. ಕಾಂಗ್ರೆಸ್ ಅವ್ರು ಬಂದರು, ಅವ್ರ ಕೆಲಸನೂ ಮಾಡಿಕೊಟ್ಟೆ. ಮತ್ತೆ ಈ 5 ವರ್ಷ BJP ಕಾಂಗ್ರೆಸ್ ಅವ್ರಿಗೆ ನಾನೇ ಕೆಲಸ ಮಾಡಿಕೊಟ್ಟಿರೋದು.
ಈ ಸ್ಕೂಲ್ನವರು ಯಾವಾಗ ನಿಮ್ಮ ಮಕ್ಕಳ ಸ್ಕೂಲ್ ಫೀಸ್ನ ಹೆಚ್ಚಿಸ್ತಾ ಇದ್ರೋ ಆಗ ಬಿಜೆಪಿ ಕಾಂಗ್ರೆಸ್ ಅವ್ರು ನಿಮ್ಮ ಸಹಾಯಕ್ಕೆ ಬರಲಿಲ್ಲ, ಕೇಜ್ರಿವಾಲೇ ಸಹಾಯಕ್ಕೆ ಬಂದಿದ್ದು. ನಿಮ್ಮ ಮಕ್ಕಳ ಫೀಸ್ನ ನಾನು ಕಡಿಮೆ ಮಾಡಿಸಿದ್ದು. ನಿಮ್ಮ ಮನೇಲಿ ಯಾರಿಗಾದ್ರೂ ಅನಾರೋಗ್ಯ ಉಂಟಾದಾಗ, ನಿಮ್ಮ ಮನೇಲಿ ಯಾರಿಗಾದ್ರೂ ಆರೋಗ್ಯ ಕೆಟ್ಟಾಗ ಬಿಜೆಪಿ ಕಾಂಗ್ರೆಸ್ ಅವ್ರ ಸಹಾಯಕ್ಕೆ ಬರಲಿಲ್ಲ. ಅವ್ರಿಗೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋ ವ್ಯವಸ್ಥೆ ಮಾಡಿಸಿದ್ದು ನಾನು. ಈ 5 ವರ್ಷ ನಾನೇ ನಿಮಗೆ ಸಹಾಯ ಮಾಡಿದ್ದು, ಮುಂದಿನ 5 ವರ್ಷ ಕೂಡ ನಾನೇ ಮಾಡೋದು. ಸೇವೆ ಮಾಡೋದ್ರಲ್ಲಿ ನಾನು ಯಾವುದೇ ರಾಜಕೀಯ ಮಾಡಿಲ್ಲ. ಇವ್ರು ಬಿಜೆಪಿಯವರು, ಇವ್ರು ಕಾಂಗ್ರೆಸ್ ಅವರು, ಇವ್ರು ಆಮ್ ಆದ್ಮಿ ಅವರು ಅಂತ. ನಾನೇ ಕೆಲ್ಸಕ್ಕೆ ಬಂದಿದ್ದು, ನಾನೇ ಕೆಲ್ಸಕ್ಕೆ ಬರೋದು. ನಿಮ್ಮನ್ನೆಲ್ಲ ನನ್ನ ಕುಟುಂಬದ ಭಾಗ ಅಂತ ಅಂದ್ಕೊಂಡಿದ್ದೀನಿ ನಾನು.